ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವ್ಲಾಗ್ ಮದುವೆ ಪ್ಲಸ್ ಮೆಹಂದಿ ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ಎಲ್ಲ ವೀಡಿಯೋಸ್ ಇದರಲ್ಲೇ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಯಾಕಂದರೆ ತುಂಬ ವೀಡಿಯೋಸ್ ಕ್ಲಿಪ್ಸ್ ನನಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದರೆ ಫಂಕ್ಷನಲ್ಲಿ ಬ್ಯುಸಿ ಇರುವಾಗ ಮಿಡಲಲ್ಲಿ ನೆನಪಾಗುವಾಗ ನಾನೇ ಕೆಲವೊಂದು ವೀಡಿಯೋಸ್ ತಗೊಂಡಿದ್ದೇನೆ ಅಷ್ಟೇ. ಯಾಕಂದರೆ ಇವರು ಕೂಡ ಸ್ವಲ್ಪ ಆ ಟೈಮಲ್ಲಿ ಬ್ಯುಸಿ ಇದ್ದರು. ಅದರ ಜೊತೆಗೆ ಯಾರು ಕೂಡ ಅಂದರೆ ತಂಗಿ ಎಲ್ಲ ಮತ್ತು ಫಂಕ್ಷನಲ್ಲಿ ಮಿಡಲಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ನಾನೇ ಕೆಲವೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೇನೆ. ಲಕ್ಷ್ಮೀ ನಾರಾಯಣ केशवाय स्वाहा बल्ले नारायणाय स्वाहा माधवाय स्वाहा गोविंदाय नमः। श्री कृष्णार्पणमस्तु। महागणपतिप्रसादो शिरसों शांति शांति शांति। ओम नमः ओम नमः बल्ले कुंजोले माता पीठूरिके अंजल माता बंदुकने. ಇದು ಮೆಹಂದಿ ದಿವಸ ಸಂಜೆ ಟೈಮಿಗಿತ್ತು. ಅಂದರೆ ಅದೇ ದಿವಸ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು. ನೆಕ್ಸ್ಟ್ ಒಂದು 4:30 ಆಗುವಾಗ ಹಳದಿ ಶಾಸ್ತ್ರ ಇತ್ತು. ಸ್ವಲ್ಪ ಲೇಟ್ ಕೂಡ ಆಗಿತ್ತು ಸ್ಟಾರ್ಟ್ ಆಗುವಾಗ. ಫುಲ್ ಸ್ವಲ್ಪ ಗಡಿಬಿಡಿ ಆಯಿತು. ಯಾಕಂದರೆ ಮತ್ತೆ ಸಂಜೆ ಅದೇ ದಿವಸ ನೈಟ್ ಹಾಲಲ್ಲಿ ಮೆಹಂದಿ ಫಂಕ್ಷನ್ ಇತ್ತು. ಸೊ ಇಲ್ಲಿ ಫ್ಯಾಮಿಲಿ ಅವರೆಲ್ಲ ಬಂದಿದ್ದರು. ಎಲ್ಲೋ ಥೀಮಲ್ಲಿ ರೆಡಿ ಆಗಿದ್ವಿ. ನಾನಿಲ್ಲಿ ಫಸ್ಟಿಗೆಲ್ಲ ಹಚ್ಚಿ ಸ್ವಲ್ಪ ಬೇಗನೆ ಲಾಸ್ಟಿಗೆಲ್ಲ ಸ್ವಲ್ಪ ಬೇಗ ರೆಡಿ ಆಗಲಿಕ್ಕೆ ಅಂತ ಹೋಗಿದ್ದೆ. ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತು. 6 o'clock ತನಕ ಆಗಿತ್ತು. ಯಾಕಂದರೆ ಮತ್ತೆ 7:30 ಒಳಗಡೆ ನಾವು ಹಾಲಿಗೆ ಹೋಗಬೇಕಿತ್ತು. ಪಾಪುನ ಇಟ್ಕೊಂಡು ಸ್ವಲ್ಪ ರೆಡಿ ಆಗೋದಂದರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಎಲ್ಲ ಬೇಗ ಮುಗಿಸಿದ್ವಿ. ಇಲ್ಲಿ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಯಾಕಂದರೆ ಮ್ಯೂಸಿಕ್ ಇಟ್ಟಿದ್ರು. ಮ್ಯೂಸಿಕ್ ಕಾಪಿರೈಟ್ಸ್ ಬರುತ್ತೆ, ಗೊತ್ತಿರ್ಬೋದು. ಇಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದರ ಜೊತೆಗೆ ನೇಬರ್ಸ್ ಸ್ವಲ್ಪ ಜನ ಬಂದಿದ್ದರು. ಎಲ್ಲರೂ ಕೂಡ ಎಲ್ಲೋ ಸಾರಿ ಎಲ್ಲೋ ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ವಿ. ಇವರು ಸ್ವಲ್ಪ ಅಂದರೆ ಲಾಸ್ಟ್ ಮೊಮೆಂಟಿಗೆ ಬಂದರು. ಯಾಕಂದರೆ ಅವರಿಗೆ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಇತ್ತು. ಸೊ ಆ ದಿವಸ ಆದಮೇಲೆ ಮತ್ತೆ ಒಂದು ವಾರ ಪ್ರೋಗ್ರಾಮ್ ಇರಲಿಲ್ಲ. ಹಾಗಾಗಿ ಆ ದಿವಸ ಒಂದು ಫಂಕ್ಷನ್ ಮುಗಿಸಿ ಅವರು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅವರಿಗೆ ಕೂಡ ಸಿಕ್ತು ಲಾಸ್ಟ್ ಮೊಮೆಂಟಿಗೆ. ಅವರು ಲಾಸ್ಟ್ ಎಲ್ಲ ಮುಗಿಸುವ ಅಂತ ಆಗುವಾಗ ಮತ್ತೆ ಬಂದಿದ್ರು ಅವರು. ಇಲ್ಲಿ ಫ್ಯಾಮಿಲಿಯವರು ಇವರೆಲ್ಲ ಕೇರಳದವರು. ಅಂದರೆ ಅವರಿಗೆ ಕೇರಳಕ್ಕೆ ಮದುವೆ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದೊಂದು ಫ್ಯಾಮಿಲಿ ಫಂಕ್ಷನ್ ತುಂಬಾ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದರ ನೆಕ್ಸ್ಟ್ ಹಾಲಲ್ಲಿ ಮೆಹಂದಿ ಫಂಕ್ಷನ್ ಇಟ್ಕೊಂಡಿದ್ವಿ. ಯಾಕಂದರೆ ಸೊ ಮಳೆ ಗೊತ್ತಿರ್ಬೋದು, ಮಳೆ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಮನೇಲಿ ಇಟ್ಟರು ಸ್ವಲ್ಪ ಅಂದರೆ ಕಷ್ಟ ಆಗುತ್ತೆ ಅಂತ ಮತ್ತೆ ಹತ್ತಿರದಲ್ಲೇ ಹಾಲ್ ಇತ್ತು ಅಂತ ಅಲ್ಲೇ ಪ್ಲ್ಯಾನ್ ಮಾಡಿದರು. ಇಲ್ಲಿ ನಾವೊಂದು ಸಾಂಗಿಗೆ ರೀಲ್ಸ್ ಕೂಡ ಮಾಡಿದ್ವಿ. ಬಟ್ ನಾನು ಮ್ಯೂಸಿಕ್ ಹಾಕಿಲ್ಲ. ಸೊ ಹಾಗಾಗಿ ನಿಮಗೆ ಯಾವ ಸಾಂಗ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ನೋಡುವ, ಯಾರೆಲ್ಲ ಸರಿ ಹೇಳ್ತೀರಂತ. ಲಿಪ್ ಮೂಮೆಂಟ್ ನೀವು ಒಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ಅಂದ್ಕೊಳ್ತೀನಿ. ನೋಡಿ. ಪಂಪಿನ ಪಾತ್ರದೊಟ್ಟಿಗೆ ಮಾತದೇವದೇವರಿಗಳ ಒಂಚೆ ಅಡ್ಡಬೂರೊಂದು ಈನೆಂತ ಈ ಒಂಚೆ ಪೊರ್ಲದ ಮದ್ರೆಕ್ಕಿನ ಪಂಚನೊಂಚೆ ಶ್ರೀಮಾಲ್ ಪರಿಗಳ ಮಾತಡ ನಾನು ಕೇಳೋದು ನನರ ಜೋಮೋರೈನ ಕೈತಾಟಿಗೆ ಏನೊಂದು ಮಾತಡ. ಎಸ್, ನಮ್ಮ ಇನ್ನಿತ ಈ ಕಾರ್ಯಕ್ರಮ ಶುರು ಮಾಡ್ಬೇಡ ಬಾರಿ ಪೊರ್ಲದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ರೆಡಿ ಆಯ್ತು ಜೋಕುಲ್ಲ. ಎಸ್ ಕಿನ್ನೆ ಜೋಕುಲೊಂಚಿ ಬಾರಿ ಪೊರ್ಲದ ಡ್ಯಾನ್ಸ್ಗಳ ರೆಡಿ ಆದರು. ಸೊ ಸುರುಕಾದ ಆ ಜೋಕುಲಿನೊಂಚಿ ನಿಖಿಲ ಮಿತ್ತೂರ್ ಪ್ರಕಾರ ಚಾವಡಿಗೆ ಬಾರಿ ಪೊರ್ಲದ ಕೈತಾಟಿದ ಒಟ್ಟಿಗೆ ತಂದೊಲ್ಲೆ ಪ್ರಜೋರೈನ ಕೈತಾಟಿದ ಜೋಕುಲಿ ಬರೋದು ಬಂದು ಕೇಳಬೇಕು. ಇಲ್ಲಿ ಅವತ್ತು ಅವಳ ಫ್ರೆಂಡ್ಸಿಂದ ಮತ್ತು ಇದು ಫ್ರೆಂಡ್ ಮಗಳಿಂದೆಲ್ಲ ಡ್ಯಾನ್ಸ್ ಎಲ್ಲ ಇತ್ತು. ಬಟ್ ಏನಂದರೆ ಯಾವುದಕ್ಕೆ ಕೂಡ ಆಡಿಯೋ
ಆ್ಯಡ್ ಮಾಡುವಂತಿಲ್ಲ, ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಇಲ್ಲಿ ಪಾಪು ನೋಡ್ಬೋದು, ಅವಳು ಸ್ವಲ್ಪ ಸಂಜೆ ಹೊತ್ತಿಗೆ ಅವಳನ್ನು ಮಲಗಿಸಿದ್ದೆ, ಮತ್ತು ನೈಟ್ ಕಿರಿಕಿರಿ ಇರ್ತಾಳಂತ. ಬಟ್ ಅವಳು ಸ್ವಲ್ಪ ಹೊತ್ತು ಆಚೆ ಈಚೆ ಹೋಗ್ತಾ ಇದ್ಲು, ಮತ್ತೆ ಏನು ಅಂತ ಗೊತ್ತಿಲ್ಲ. ಅಂದರೆ ಫುಲ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಲಿಕ್ಕೆಲ್ಲ ಜನ ಎಲ್ಲ ತುಂಬ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಮತ್ತೆ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಕೈಯಲ್ಲೇ ಮತ್ತೆ ಸ್ವಲ್ಪ ಹೊತ್ತು ಮಲಗಿ, ಮತ್ತು ಜನ ಎಲ್ಲ ಹೋದ್ಮೇಲೆ 10 ಗಂಟೆ ಮೇಲೆ ಸ್ವಲ್ಪ ಮತ್ತೆ ಆ್ಯಕ್ಟಿವ್ ಆದಳು. ಅವಳಿಗೆ ಈ ಡ್ರೆಸ್ ಹಾಕಿದೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಭವ್ಯ ಅಂತ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಅವಳಿಗೆ ತುಂಬ ಚಂದದ ಫ್ರಾಕ್ ಸಿಕ್ಕಿತ್ತು ಅವಳ ಬರ್ತ್ಡೇಗೆ. ಅದರಲ್ಲಂತೂ ಇದಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಹ್ಯಾಟೆಲ್ಲ ಇತ್ತು, ಬಟ್ ಅವಳು ಯಾವುದನ್ನು ಕೂಡ ಇಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನೋಡ್ಬೋದು, ಅವಳಷ್ಟಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ಲು, ಮತ್ತೆ ಫುಲ್ ಬೇಗ ಹೋದು ಏನ ಮಂಡೆಗ್ಲ ಐದು ಕುತ್ತದು ಬರು ಈ ವಿಡಿಯೋ ಸ್ವಲ್ಪ ಬೇರೆ ಫೋನಿಂದ ತೆಗೆದಿರುವಂಥದ್ದು, ಹಾಗಾಗಿ ಅದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ಬೋದು ನಿಮಗೆ. ಅಂದರೆ ಕಪಲ್ಸ್ ಗೇಮ್ ಕೂಡ ಇತ್ತು. ನಾವಂದರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೆ ಇವರು ಸಿಂಗಿಂಗೆಲ್ಲ ಹೋದಾಗ ಗೇಮ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ, ಆಟ ಆಡಲಿಕ್ಕೆಲ್ಲ ಹೋಗಿರುವಂಥದ್ದು ಕಮ್ಮಿ. ಯಾಕಂದರೆ ಇವರು ಯಾವತ್ತೂ ಸ್ಟೇಜ್ ಮೇಲೇ ಇರ್ತಾರೆ. ಸೊ ಇದು ನಮ್ಮದೇ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಸೊ ನಾವು ಕೂಡ ಹೋಗಿದ್ವಿ. ನೋಡ್ಬೋದು, ನನಗಂತೂ ಫಸ್ಟಿಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಇವ್ರದ್ದು ಸ್ವಲ್ಪ ಕೂದಲೆಲ್ಲ ಗಂಟು ಆ ಥರ ಇತ್ತು, ಹಾಕಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಮತ್ತು ಹೇಗೂ ಸ್ಪೀಡ್ ಮಾಡಿ ನಾನು ಅಂದ್ಕೊಂಡೆ ನಂದು ತುಂಬ ಕಮ್ಮಿ ಇರ್ಬೋದು ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು, ಮತ್ತೆ ನೋಡ್ಲಿಕ್ಕೆ ಹೋದರೆ ನಮ್ಮದೇ ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ನಾವೇ ವಿನ್ ಆದ್ವಿ. ತುಂಬ ಖುಷಿ ಕೂಡ ಆಯಿತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ತುಂಬ ಜನ ಇವಾಗ ನೋಡಿರ್ಬೋದು, ಎಲ್ಲ ಫಂಕ್ಷನ್ಸಲ್ಲಿ ಈ ಥರ ಗೇಮ್ಸ್ ಎಲ್ಲ ಇರುತ್ತೆ. ತುಂಬ ಮಜಾ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಫಂಕ್ಷನ್ಸ್ಗೆ ಹೋದಾಗ ಒಂದೊಳ್ಳೆ ಗೇಮ್ ಅಂತಲೇ ಹೇಳ್ಬೋದು. ಎಸ್ ಅಂಗನವಾಡಿದ ಬಾಲೆ ಏತು ಜುಟ್ಟು ಕಟ್ಟಿದ್ದಾರೆ. ಕೌಂಟ್ ಮಾಡ್ಕೊಳ್ಳಿ. 1 2 3 4 5 5 ಜುಟ್ಟು ಜುಟ್ಟು ಉಂಡಿಯೇ ಕಡ್ದನೆ ಶೋಕಿತ್ತು ಅಂತ ಏತು ನೆರವೇರಿದ. ಎಸ್ 6. ಎಸ್ ಮನುಷ್ಯಕ್ಕ ಜುಟ್ಟು ಕಟ್ಟಿದಾರ. ಮೇಲ್ನಟ್ಟು ಜುಟ್ಟು ನಾಡ್ರೆ ಬಂಗಾತದ. ಎಸ್ 7. ಎಸ್ 7 ಅಲ್ಲಿ ಜುಟ್ಟಿಗೆ ಎಂತ ಮಲ್ಲದಲ್ಲಿ ಓದ್ತೀರಿ. ಎಸ್ ಏತು ಎಷ್ಟು 6 7 ಅಲ್ಲಿ ಸಂದೇಶನ ಮೇ ನಿಜವಾದ ಬಾಲೆ ಆಚಿ. ಎಸ್ 7 ಅದೇ 7 ಜುಟ್ಟು ಕಟ್ಟಿದೆ. ಆ್ಯಕ್ಚುಲಿ 7 ಅಲ್ಲ 8 ಜುಟ್ಟು ಹಾಕಿದ್ದೆ ನಾನು, ಮತ್ತು ಅದು ಒಂದು ಎಕ್ಸ್ಟ್ರಾ ಇತ್ತು. ಹಾಗಾಗಿ ಹೈಯೆಸ್ಟ್ ನಾವೇ ಜುಟ್ಟು ಕಟ್ಟಿ ವಿನ್ ಆದ್ವಿ. ಇವಾಗ ಎಲ್ಲ ಫೈನಲ್ ಅಂದರೆ ಲಾಸ್ಟಿಗೆ ಮುಗಿತಾ ಬಂತು ಪ್ರೋಗ್ರಾಮ್. ತುಂಬ ಜನ ಬಂದಿದ್ರು, ಯಾಕಂದರೆ ಮದುವೆ ಸ್ವಲ್ಪ ದೂರ ಇದ್ದಿದ್ದರಿಂದ ತುಂಬ ಜನ ಇಲ್ಲೇ ಬಂದು ಹೋಗಿದ್ರು. ಹಾಗಾಗಿ 10:30 ಆ ಥರ ಎಲ್ಲ ಆಗಿತ್ತು. ಅಂದರೆ ಮನೆಗೆ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಬಟ್ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಗೇಮ್ಸ್ ಆಗಿರ್ಬೋದು, ಡ್ಯಾನ್ಸ್ ಇತ್ತು. ಅದೇ ನಾನು ಹೇಳಿದಾಗೆ ಎಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿಲ್ಲ. ಇದು ಲಾಸ್ಟಿಗೆ ಅಂದರೆ ಎಲ್ಲ ಮೆಹಂದಿ ಫಂಕ್ಷನಲ್ಲೂ ಈ ಥರ ಡ್ಯಾನ್ಸ್ ಇದ್ದೇ ಇರುತ್ತೆ. ಬಟ್ ಇದು ಹಾಲಲ್ಲಿ ಫಂಕ್ಷನ್ ಆಗಿದ್ದರಿಂದ ಸ್ವಲ್ಪ ಅಂದರೆ ಟೈಮ್ ಎಲ್ಲ ನಮಗೆ ರೆಸ್ಟ್ರಿಕ್ಷನ್ ಇರುತ್ತೆ. ಅಲ್ಲಿ 11 ಗಂಟೆಗೆ ಕ್ಲೋಸ್ ಆ ಥರ ಎಲ್ಲ ಇತ್ತು. ಹಾಗಾಗಿ ಇದ್ದ ಟೈಮಲ್ಲಿ ಎಲ್ಲ ಎಂಜಾಯ್ ಮಾಡಿದರು. ನಾವು ಮನೆಯಲ್ಲಾದರೆ ಎಷ್ಟೊತ್ತು ಬೇಕಾದರೆ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಬಟ್ ಇವಾಗ ಮಂಗಳೂರಲ್ಲಿ ಸ್ವಲ್ಪ ಕರ್ಫ್ಯೂ ಆ ಥರ ಎಲ್ಲ ಸ್ವಲ್ಪ ಇದೆ. ಸೊ ತುಂಬ ಹೊತ್ತು ಪರ್ಮಿಷನ್ ಎಲ್ಲ ಕೊಡ್ತಾ ಇರಲಿಲ್ಲ. ಎಸ್ ಇದು ಮೆಹಂದಿ ಡೇ ವ್ಲಾಗ್. ಹಾಯ್ ಅಮ್ಮ.
boleh tali nunda nikal tali gince tagaw tali aini jana tali aina da yedu anta ori enna kedi getone yana pasunta enna kedi getone nikal inti diyo go tagaw agala arne kedi ಅಣ್ಣ ಮಾತಾಗಲಿ ಮಂತ್ರ ಪಕ್ಕಿ ಉಂಟು ಪಕ್ಕಿ ಉಂಟು ಅಲ್ಲೇ ಮಿತ್ತಿರಿ ಫ್ಯಾನ್ ನೋಡು ಓ ಫ್ಯಾನ್ ಇತ್ತು ಬೇರೆ ಅಲ್ಲ ಬಾಬಾ ಅದು ಪಕ್ಕಿ কাইটা করতে চালাল যা কবে রিপেয়ার
ಎಸ್ ಇಲ್ಲಿ ಫೈನಲಿ ಮತ್ತು ಲಾಸ್ಟಿಗೆ ಡ್ಯಾನ್ಸ್ ಎಲ್ಲ ಇತ್ತು. ಮಿಡ್ಲಲ್ಲಿ ತುಂಬ ಕ್ರಮ ಶಾಸ್ತ್ರ ಎಲ್ಲ ಇರುತ್ತೆ ಗೊತ್ತಿರ್ಬೋದು, ಬಟ್ ನನಗಂತೂ ಮಿಡ್ಲಲ್ಲಿ ನೆನಪು ಕೂಡ ಆಗಿಲ್ಲ. ಯಾಕಂದರೆ ಫಂಕ್ಷನ್ ಅಂದರೆ ಅದು ನಮ್ಮದು ಫ್ಯಾಮಿಲಿ ಮನೆ ಫಂಕ್ಷನ್ ಅಂದರೆ ಗೊತ್ತಾಗಲ್ಲ. ಕೆಲವು ಕಡೆ ನಿಜವಾಗ್ಲೂ ನನಗೆ ವಿಡಿಯೋ ತೆಗಿಲಿಕ್ಕೆ ನೆನಪಾಗಿಲ್ಲ. ಮತ್ತೇನೆಂದರೆ ಅವತ್ತು ತುಂಬ ಬೇಗ ಇತ್ತು ಧಾರೆ, ಮುಹೂರ್ತ ಟೈಮ್ ಬೇಗ ಇತ್ತು. ಹಾಗಾಗಿ ನನಗೆ ಶಾಸ್ತ್ರ ಎಲ್ಲ ಆಗೋ ತನಕ ಸ್ವಲ್ಪ ಆ್ಯಕ್ಟಿವ್ ಇದ್ದೆ, ಮತ್ತು ತುಂಬ ನಿದ್ದೆ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು. ಅದರ ಜೊತೆಗೆ ಪಾಪು ಕೂಡ ಅಷ್ಟೇ, ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಇದ್ದು ಮತ್ತು ನಿದ್ದೆ ಆ ಥರ ಎಲ್ಲ ಕಿರಿಕಿರಿ ಕೈಯಲ್ಲೇ ಇದ್ಲು. ಯಾಕಂದರೆ ಇವರು ಕೂಡ ಬ್ಯುಸಿ ಇದ್ದರು, ಪ್ರೋಗ್ರಾಮ್ ಇತ್ತು, ಸಾಂಗ್ಸ್ ಎಲ್ಲ ಹಾಡಲಿಕ್ಕಿತ್ತು. ಹಾಗಾಗಿ ಅವಳಿಗೆ ಕೂಡ ಅಂದರೆ ಅವಳನ್ನು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಆದಷ್ಟು ಮೇನ್ ನಾನು ಕ್ಲಿಪ್ಸ್ ಕವರ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಪಾಪು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದ್ಲು. ಎಸ್, ಇದು 2 ದಿನದ ಫಂಕ್ಷನ್ ಇದ್ದು ಒಂದು ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.